ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮ ಎಲ್ಲರ ಉದ್ಧಾರಕ್ಕಾಗಿ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ. ಭಗವದ್ಗೀತೆ 700 ಶ್ಲೋಕಗಳಲ್ಲಿ ಹರಡಿಕೊಂಡಿದೆ. ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ರೂಪವಾಗಿ ಇರುವ ಶ್ಲೋಕಗಳದು. ಆ ಶ್ಲೋಕಗಳಲ್ಲಿ ಸಮಗ್ರ ಜಗತ್ತಿನ ಎಲ್ಲ ವಿಧವಾದ ತಾಪತ್ರಯಗಳನ್ನು ಪರಿಹಾರ ಮಾಡುವ ಸೂಕ್ಷ್ಮವಾದ ಪರಿಹಾರದ ಪ್ರಕ್ರಿಯೆ ಇದರಲ್ಲಿ ನಡೆದಿದೆ. ಅನೇಕ ಅಂಶಗಳನ್ನು ಇಲ್ಲಿರೋದನ್ನು ಪೂರ್ಣವಾಗಿ ಗಮನಿಸಿದರೆ ನಮ್ಮ ಸಂಸಾರದಲ್ಲಿ ಉಂಟಾಗುವ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಳ್ಬೋದು. ಆದ್ದರಿಂದ ಭಗವದ್ಗೀತೆ ಒಂದು ದೊಡ್ಡ ಮನಃಶಾಸ್ತ್ರವೂ ಹೌದು. ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮ ನ ವಿದ್ಯತೆ ಅಂತ ವಾಕ್ಯ, ಅದು ಪ್ರಸಿದ್ಧವಾದ ವಾಕ್ಯ. ಭಗವದ್ಗೀತೆ ಅದು ಒಂದು ಗಂಗೋದಕ. ಅದು ಆ ಗಂಗೋದಕವನ್ನು ಪಾನ ಮಾಡಿದಾಗ ನಮ್ಮ ಬಾಹ್ಯದ ಮಲ ಮತ್ತು ಆಂತರಿಕದ ಪಾಪಗಳು ನಾಶವಾಗಿ ಪುಣ್ಯ ಉಂಟಾಗತ್ತೆ. ಆದರೆ ಭಗವದ್ಗೀತೆ ಎಂಬ ಗಂಗೋದಕವನ್ನು ಪಾನ ಮಾಡಿದರೆ ನಮ್ಮ ಮನಸ್ಸಿನ ಕಲ್ಮಶಗಳು ತೊಳೆಯೋದ್ರ ಜೊತೆಗೆ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಆ ಮೋಕ್ಷವನ್ನು ಅದು ದಯಪಾಲಿಸುತ್ತೆ. ಕಾರಣ ಭಗವದ್ಗೀತೆ ಅದು ಸಾಕ್ಷಾತ್ ಶ್ರೀಕೃಷ್ಣನ ಮುಖಕಮಲದಿಂದ ಹೊರಟ ಅತ್ಯಂತ ಸುಂದರವಾದ ವಾಣಿ. ಅದು ನಿರ್ದುಷ್ಟವಾದ ವಾಣಿ, ಸಕಲ ಉಪನಿಷತ್ತುಗಳ ಸಾರ, ಬ್ರಹ್ಮಸೂತ್ರಗಳ ಸಾರ. ಇದು ಎಲ್ಲ ಪುರಾಣಗಳು ಅದರ ಎಲ್ಲ ವಿಧವಾದ ಅರ್ಥವನ್ನು ಮೇಳೈಸಿಕೊಂಡ ಒಂದು ಗೀತೆ ಅದು ಭಗವದ್ಗೀತೆ. ಆದ್ದರಿಂದಲೇ ಪ್ರಪಂಚದ ಅತ್ಯುತ್ಕೃಷ್ಟವಾದ 100 ಗ್ರಂಥಗಳಲ್ಲೂ ಮೊದಲ ಸ್ಥಾನವನ್ನು ಪಡೆದ ಗ್ರಂಥ ಅದು ಭಗವದ್ಗೀತೆ. ಅದು ಭಗವದ್ಗೀತೆಗೆ ಬಂದಿರುವಷ್ಟು ವ್ಯಾಖ್ಯಾನಗಳು ಪ್ರಪಂಚದಲ್ಲಿ ಇನ್ಯಾವ ಗ್ರಂಥಕ್ಕೂ ಬಂದಿಲ್ಲ. ಆದ್ದರಿಂದ ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ. ಭಗವದ್ಗೀತೆಯನ್ನೇ ಚೆನ್ನಾಗಿ ಅರ್ಥಕೊಂಡ್ರೆ ಸಾಕು. ಉಳಿದ ಶಾಸ್ತ್ರಗಳು ತುಂಬ ವಿಸ್ತಾರವಾಗಿದೆ, ಅಷ್ಟು ಓದೋದಕ್ಕೆ ಸಮಯ ಇರೋದಿಲ್ಲ. ಆದ್ದರಿಂದ ಭಗವದ್ಗೀತೆಯನ್ನಾದರೂ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಮೋಕ್ಷದ ಹಾದಿ ಅದು ಸುಗಮವಾಗುತ್ತೆ ಅಂತ ಶಾಸ್ತ್ರಗಳು ತಿಳಿಸ್ತವೆ. ಜೊತೆಗೆ ಭಗವದ್ಗೀತೆಯ 18ನೇ ಅಧ್ಯಾಯದ 78 ಶ್ಲೋಕಗಳನ್ನು ಕೂಡ ನಾವಿಲ್ಲಿ ಪಠನವನ್ನು ಮಾಡ್ತೇವೆ. ನಾವು ಇಲ್ಲಿ ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಮನೆಯಲ್ಲಿ ಕುಳಿತಂಥ ತಾವು ಕೂಡ ಈ ಶ್ಲೋಕಗಳನ್ನು ವಾಚನ ಮಾಡಬೇಕು. ಅನಂತರದಲ್ಲಿ ಅದರ ಸುಂದರವಾದ ಭಾವಾರ್ಥವನ್ನು ಕೂಡ ತಾವು ತಿಳಿದುಕೊಳ್ಬೇಕು ಅಂತ ಹೇಳ್ತಾ, ಈ ಎಲ್ಲ ವಿಧವಾದ ಈ ಜ್ಞಾನಾರ್ಜನೆಗೆ ಮೂಲಭೂತರಾದಂಥವರು ಗುರುಗಳು. ಆ ಗುರುಗಳ ಪ್ರಾರ್ಥನೆ, ಭಗವಂತನಾದ ಶ್ರೀನಿವಾಸನ ಪ್ರಾರ್ಥನೆ, ಅನಂತರ ಸಂಕಲ್ಪ, ಅನಂತರದಲ್ಲಿ ಶ್ರೀಕೃಷ್ಣ ದೇವರ ಪ್ರಾರ್ಥನೆ, ಈ ಮುಖಾಂತರದಲ್ಲಿ ನಾವು ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ನಾನು ಹೇಳಿಕೊಟ್ಟ ನಂತರದಲ್ಲಿ ಮನೆಯಲ್ಲೇ ಕುಳಿತೇ ತಾವು ಕೂಡ ಅದರ ವಾಚನವನ್ನು ಮಾಡಬೇಕು ಅಂತ ಕೇಳಿಕೊಂಡು ಮುಂದಡಿಯನ್ನು ಇಡ್ತಾ ಇದ್ದೇವೆ. ಆರಂಭದಲ್ಲಿ ಗುರು ಪ್ರಾರ್ಥನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಸ್ವಾನಂದ ನಿಲಯಾಲಯೇ. ನಮ್ಮ ಮನಸ್ಸಿನಲ್ಲಿ ಬೇಕಾದ ಅಭೀಷ್ಟಗಳು ಬೇಕಾದಷ್ಟಿರ್ತವೆ. ಭಗವಂತನಲ್ಲಿ ಆ ಅಭೀಷ್ಟಗಳನ್ನು ಪೂರೈಸಿಕೊಡುವಂಥ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಆ ಪ್ರಾರ್ಥನೆಯನ್ನು ಸಲ್ಲಿಸುವ ಪರಿಗೆ ಸಂಕಲ್ಪ ಅಂತ ಕರಿತೀವಿ ನಾವು. ಆದ್ದರಿಂದ ಸಮಸ್ತರು ನಮ್ಮ ಮನಸ್ಸಿನಲ್ಲಿ ಏನೇನು ಆಸೆಗಳಿದೆ,
ನಮಗೆ ಯಾವುದರ ಅಪೇಕ್ಷೆ ಇದೆ, ನಮ್ಮ ಕಷ್ಟ ನಷ್ಟಗಳು ಯಾವುದು, ಅದನ್ನೆಲ್ಲ ಪರಿಹರಿಸುವಂಥ ಸಂಕಲ್ಪವನ್ನು ಮಾಡಿ ಅವನಲ್ಲಿ ಸಮರ್ಪಣೆಯನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಸಿದ್ಧ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಪೂರ್ವಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ. ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮುಗಿಸ್ತಾ ಅದರ ವ್ಯಾಖ್ಯಾನವನ್ನು ಕೇಳೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಭಗವಂತ 18ನೇ ಅಧ್ಯಾಯದಲ್ಲಿ ಸಮಗ್ರವಾದ ಗೀತಾಶಾಸ್ತ್ರದ ಸಾರವನ್ನು ತಾನು ನಮಗೆ ನೀಡ್ತಾ ಇದ್ದಾನೆ. ಹಾಗೆ ತಿಳಿಸ್ತಾ ಕೃಷ್ಣ ಕರ್ಮಗಳು 3 ವಿಧ ಅಂಥೇಳಿ ಗುಣಗಳಿಗೆ ಸಂಬಂಧಪಟ್ಟಂತೆ ಸಾತ್ವಿಕವಾದ ಕರ್ಮ, ರಾಜಸ, ತಾಮಸ ಕರ್ಮಗಳು ಅದೆಲ್ಲವನ್ನು ತಿಳಿಸ್ಕೊಂಡು ಬರ್ತಾ ಇದ್ದಾನೆ. ಆದ್ದರಿಂದ ಸಾತ್ವಿಕ ಕರ್ಮ ಅದರ ಬಗ್ಗೆ ತಿಳ್ಕೊಂಡ್ವಿ.
ಅನಂತರದಲ್ಲಿ ರಾಜಸ ತಾಮಸ ಕರ್ಮಗಳ ಬಗ್ಗೆಯೂ ಕೂಡ ಸ್ವಲ್ಪ ಮಟ್ಟಿಗೆ ಮತ್ತೊಮ್ಮೆ ಮೆಲುಕು ಹಾಕಿ ಅನಂತರದಲ್ಲಿ ಕರ್ತೃಗಳಲ್ಲೂ ಕೂಡ 3 ವಿಧ ಇದೆ. ಒಬ್ಬ ಸಾತ್ವಿಕ ಕರ್ತ, ರಾಜಸಕರ್ತ, ತಾಮಸಕರ್ತ ಅಂತ ಆ ಗುಣಗಳು ಕರ್ತೃವಿಗೆ ಸಂಬಂಧಪಟ್ಟಾಗ ಅವರು ಕೂಡ 3 ವಿಧವಾದ ಕರ್ತೃಗಳಾಗುತ್ತಾರೆ ಅಂತ ತಿಳಿಸ್ತಾರೆ. ಅವರವರ ವ್ಯವಹಾರಗಳು ವ್ಯತ್ಯಾಸಗಳು ಏನಾಗುತ್ತವೆ ಅದನ್ನು ಕೂಡ ಕೃಷ್ಣ ತಾನು ತಿಳಿಸ್ತಾ ಇದ್ದಾನೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ. ರಾಜಸಕರ್ಮ ಅಂತ ಹೇಳಿದ್ದು ಯತ್ತು ಕಾಮೇಪ್ಸುನಾ ಕರ್ಮ, ಫಲದಲ್ಲಿ ಅವನಿಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಫಲದಲ್ಲಿ ಆಸಕ್ತಿ ಇದೆ, ಆಸಕ್ತಿಯನ್ನು ಇಟ್ಟುಕೊಂಡು ಆ ಕರ್ಮವನ್ನು ಮಾಡ್ತಾ ಇದ್ದಾನೆ. ನನಗೆ ಸ್ವರ್ಗ ಬೇಕು ಅನ್ನೋ ಅಪೇಕ್ಷೆಯನ್ನು ಇಟ್ಟುಕೊಂಡೇ ಜ್ಯೋತಿಷ್ಠೋಮ ಯಾಗವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ದ ಅಂತ ಇಟ್ಕೊಳ್ಳಿ. ಅಥವಾ ಸಾಧಾರಣವಾಗಿ ಲೌಕಿಕದಲ್ಲಿ ನಾವು ಇವತ್ತು ಕಾಣುವಂತೆ ಸತ್ಯನಾರಾಯಣ ಪೂಜೆಯನ್ನು ಒಬ್ಬ ಮಾಡ್ತೀನಿ ಅಂತ ಹೊರಟರು ಕೂಡ ನನ್ನ ಮಗನಿಗೆ ಉತ್ತಮವಾದ ಕೆಲಸ ಆಗಬೇಕು, ಅದಕ್ಕೋಸ್ಕರ ನಾನು ದೇವರ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೇನೆ, ದೇವರು ನನಗೆ ನನ್ನ ಮಗನಿಗೆ ಉತ್ತಮವಾದ ಕೆಲಸವನ್ನು ಕೊಡಲಿ ಅಂತ ಹರಕೆ ಮಾಡಿಕೊಂಡು ಅವರು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ರೆ ಈ ಸತ್ಯನಾರಾಯಣ ಪೂಜಾ ರೂಪವಾದ ಕರ್ಮ ಇದೆಯಲ್ಲ, ಈ ಕರ್ಮ ಅನ್ನೋದು ಒಂದು ಫಲವನ್ನು ಅಪೇಕ್ಷೆ ಮಾಡಿಕೊಂಡು ನಾವು ಮಾಡದಂತೆ ಆಯಿತು. ಆದ್ದರಿಂದ ಈ ಕರ್ಮ ಇದೆಯಲ್ಲ, ಇದು ಎಂಥ ಕರ್ಮ ನಾವು ಮಾಡ್ತಾ ಇರೋ ಸತ್ಯನಾರಾಯಣ ಪೂಜೆ ಅಂದರೆ ಇದು ರಾಜಸ ಕರ್ಮ. ಯಾಕೆ ಅಂದರೆ ಈ ಕರ್ಮಕ್ಕೆ ಫಲವನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ. ಆನಂತರ ಯಾರು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮಗನಿಗೆ ಕೆಲಸ ಆಗಬೇಕು ಅಂತ ನಾನೇ ಮಾಡ್ತಾ ಇರೋದು, ನಾನು ಮಾಡೇ ಮಾಡ್ತೀನಿ ಸತ್ಯನಾರಾಯಣ ಪೂಜೆಯನ್ನು ಅಂಥೇಳಿ ಅವನಿಗೆ ಕರ್ತೃತ್ವದ ಅಭಿಮಾನವೂ ಇದೆ. ನಾನು ಮಾಡ್ತೀನಿ ಪೂಜೆಯನ್ನು, ನನ್ನ ಮಗನಿಗೆ ಕೆಲಸ ಆಗಲೇಬೇಕು ಅನ್ನೋ ಭಾವನೆಯನ್ನು ಇಟ್ಕೊಂಡು ಆತ ಭಗವಂತ ನನ್ನ ಕೈಲಿ ಮಾಡಿಸ್ತಾ ಇದ್ದಾನೆ, ಇದನ್ನು ಮರೆತು ಹೋಗ್ಬಿಟ್ಟಿದ್ದಾನೆ. ಭಗವಂತ ಕೊಡ್ತಾನೆ, ಇದೆಲ್ಲ ಮರ್ತಿದ್ದಾನೆ ಈಗ ಅವನು. ಆದ್ದರಿಂದ ಹಾಗೆ ಮರೆತವನು ಯಾವ ವ್ಯಕ್ತಿ ಅದರ ಜ್ಞಾನವನ್ನೇ ಪಡೆಯದೆ ತನಗೆ ಫಲ ಬೇಕು ಅನ್ನೋ ದೃಷ್ಟಿಯಿಂದ ಯಾವ ಕರ್ಮವನ್ನು ಮಾಡ್ತಾನೆ, ಮತ್ತು ತಾನೇ ಕರ್ತೃ ಅಂತ ಏನು ಅಭಿಮಾನವನ್ನು ಪಟ್ಟಿರ್ತಾನೆ, ನಾನಾ ವಿಧವಾಗಿ ಬಹುಶ್ರಮಪೂರ್ವಕವಾಗಿ ಅನೇಕ ವ್ಯಕ್ತಿಗಳನ್ನು ಕರೆಸ್ದ, ನಾನು ಭಾರೀ ವೈಭವದಿಂದ ಮಾಡ್ತೀನಿ ಅಂತ ಹೂತರಿಸಿದ್ದಾನೆ. ಆ ಸತ್ಯನಾರಾಯಣ ಪೂಜೆಯಲ್ಲಿ ಅನೇಕ ವಿಧವಾಗಿರತಕ್ಕಂಥ ಪತ್ರಗಳನ್ನು ತರಿಸಬೇಕು, ಪುಷ್ಪಗಳನ್ನು ಹಾಕಬೇಕು, ಓದ್ಕೊಂಡ ಅಲ್ಲಿ ಅಪಾಮಾರ್ಗ ಪುಷ್ಪಂ ಸಮರ್ಪಯಾಮಿ ಅಂತ ಇತ್ತು, ಅದನ್ನೇ ಹುಡ್ಕೊಂಡು ತೊಗೊಂಡು ಬಂದ. ಹೀಗೆ ಯಾವ್ಯಾವ ಪುಷ್ಪಗಳು ಅಂತ ಹೆಸರು ಹೇಳಿದ್ದಾರೆ ಅದನ್ನೆಲ್ಲ ತೊಗೊಂಡು ಬಂದ. ಪತ್ರಗಳು ಯಾವ್ಯಾವುದು ಹೇಳಿದ್ರು, ದೇವದಾರು ಪತ್ರಂ ಸಮರ್ಪಯಾಮಿ, ಕಷ್ಟಪಟ್ಟು ದೇವದಾರು ಪತ್ರ ಎಲ್ಲಿ ಸಿಗುತ್ತೆ, ಆದರೂ ಕಷ್ಟಪಟ್ಟು ಎಲ್ಲೋ ಏನೋ ಕೇಳಿಕೊಂಡು ತೊಗೊಂಡು ಬಂದ. ಹೀಗೆ ಬಹಳ ಆಯಾಸವನ್ನು ಪಟ್ಟು ತನ್ನ ಮಗನಿಗೆ ಉದ್ಯೋಗ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು ಮಾಡೇ ಮಾಡ್ತೀನಿ ಅಂಥೇಳಿ ಕರ್ತೃತ್ವ ಅಭಿಮಾನವನ್ನು ತನ್ನಲ್ಲಿ ಮಾಡಿಕೊಂಡು ಬಹಳ ಶ್ರಮಪೂರ್ವಕವಾಗಿ ಕೆಲಸವನ್ನು ಮಾಡ್ದ. ಆದ್ದರಿಂದ ಈ ಕರ್ಮ ಎಂಥ ಕರ್ಮ ಇದು ಅಂದರೆ ಇದನ್ನು ಸಾತ್ವಿಕವಾದ ಕರ್ಮ ಅಂತ ಕರೆಯೋಲ್ಲ ನಾವು, ಇದನ್ನು ರಾಜಸವಾದ ಕರ್ಮ ಅಂತ ಕರಿತೀವಿ ಅಂತ ತಿಳಿಸಿದ್ರು. ಅನಂತರದಲ್ಲಿ ಇನ್ನು ಕೆಲವು ಕರ್ಮ ಇರುತ್ತೆ, ಅದಕ್ಕೆ ತಾಮಸ ಕರ್ಮ ಅಂತ ಕರೆದಿದ್ದು. ಅದು ಎಂಥದ್ದಪ್ಪ ಆ ಕರ್ಮಗಳು ಅಂತಂದರೆ, ಅದು ಮಾಡ್ತಾ ಇರೋ ಕರ್ಮ ಯಾವುದು ಅಂದರೆ ಕೆಟ್ಟ ಕೆಲಸ. ಇವನು ಮಾಡೋಕ್ಕೆ ಹೊರಟಿರೋದೇ ಇವನಿಗೆ ಸ್ವಲ್ಪ ಲಾಭ ಬರುತ್ತೆ ಅಂತ ಗೊತ್ತಾಯಿತು, ಆದರೂ ಇವನು ಆ ಕರ್ಮವನ್ನು ಮಾಡೋದಕ್ಕೆ ಹೊರಟಿದ್ದಾನೆ. ಅದರಿಂದ ಇವನಿಗೆ ಅನರ್ಥವಾಗಲ್ವ ಅಂದರೆ ಇವನಿಗೂ ದುಡ್ಡು ಖರ್ಚಾಗತ್ತೆ, ಕಾಸು ಖರ್ಚಾಗತ್ತೆ, ಶ್ರಮ ಹಾಕಬೇಕು, 4-6 ಜನದ ಕೈಯಲ್ಲಿ ಬೈಸ್ಕೊಳ್ಬೇಕು, ಅದರಿಂದ ಇವನಿಗೂ ಅನರ್ಥವಾಗತ್ತೆ.
ಆದರೆ ಪರರಿಗೆ ಇದರಿಂದ ಬೇಕಾದಷ್ಟು ಅನರ್ಥ ಆಗ್ತಾ ಇದೆ. ಅದು ಗೊತ್ತಿಲ್ವೇ ಇವನಿಗೆ? ಅದು ಗೊತ್ತಿದೆ. ಅಷ್ಟೇ ಅಲ್ಲ, ಇವನು ಮಾಡ್ತಿರತಕ್ಕಂಥ ಏನೊಂದು ದುಷ್ಟಕರ್ಮ ಇದೆ, ಆ ದುಷ್ಟಕರ್ಮ 4 ದುಷ್ಟಕರ್ಮಗಳಿಗೆ ಹಾದಿಯಾಗತ್ತೆ. ಆದ್ದರಿಂದ ಇವನು ನೀತಿ ಬಾಹಿರವಾದ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಂಡಿದ್ದಾನೆ. ಆ ಕೆಲಸ ಮಾಡಬಾರದು ಅಂತ ಇವನಿಗೆ ಗೊತ್ತಿದೆ ಇವನಿಗೆ, ಆದರೆ ಅದು ದುಷ್ಟಕರ್ಮ, ಅದು ಆ ಕೆಲಸವನ್ನು ಮಾಡಬಾರದು, ಆದರೆ ಮಾಡ್ತಾ ಇದ್ದಾನೆ. ಆದ್ದರಿಂದ ಕರ್ಮಗಳು 3 ವಿಧವಾಗಿದೆ. ಕೃಷ್ಣ ಹೇಳಿದ ಸಾತ್ವಿಕವಾದ ಕರ್ಮದ ಬಗ್ಗೆಯೂ ತಿಳಿಸಿದ್ದೇನೆ, ರಾಜಸವಾದ ಕರ್ಮದ ಬಗ್ಗೆಯೂ ತಿಳಿಸಿದ್ದೇನೆ, ತಾಮಸಿಕವಾದ ಕರ್ಮದ ಬಗ್ಗೆಯೂ ತಿಳಿಸಿದ್ದೇನೆ. ಆದ್ದರಿಂದ ಕರ್ಮಗಳ ವಿಭಾಗವನ್ನು ತಿಳಿಸಿ ನೀವು ಯಾರು ಅಂತ ನೀವೇ ಆಲೋಚನೆ ಮಾಡಿಕೊಳ್ಳ್ರಿ. ನಿಜವಾಗಲೂ ನಿಮಗೆ ಭಗವಂತನಿಗೆ ಪ್ರೀತಿ ಆಗಬೇಕು ಅನ್ನೋ ದೃಷ್ಟಿ ಇದ್ದರೆ ಆವಾಗ ಸಾತ್ವಿಕವಾದ ಕರ್ಮಗಳನ್ನು ನೀವು ಕೈಗೆತ್ತಿಕೊಳ್ಳ್ರಿ. ಇಲ್ಲ ನಮಗೆ ಜೀವನವನ್ನೇ ನಡೆಸೋಕ್ಕಾಗಲ್ಲ, ನಾನು ಬದುಕಬೇಕು ಅಂತ ಇದ್ದಾಗ ಹಾಗಾದರೆ ರಾಜಸವಾದ ಕರ್ಮಗಳನ್ನು ತೆಗೆದುಕೊಳ್ಳಬೇಕು. ಎಂದೆಂದೂ ಕೂಡ ತಾಮಸಿಕವಾದ ಕರ್ಮದತ್ತ ಕೈ ಹಾಕಬಾರದು ಅನ್ನೋಕ್ಕೋಸ್ಕರವಾಗಿ ತಾಮಸಿಕ ಕರ್ಮದ ಸ್ವರೂಪವನ್ನು ಕೃಷ್ಣ ಅದನ್ನು ಕೂಡ ತಿಳಿಸ್ದ. ಅನುಬಂಧಂ ಕ್ಷಯಂ ಹಿಂಸಾಂ ಅನಪೇಕ್ಷ್ಯ ಚ ಪೌರುಷಂ ಮೋಹಾದ್ ಆರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ ಅಂತ ಇದನ್ನೇ ತಿಳಿಸಿದ್ದು. ಆದ್ದರಿಂದ ಈ ತಾಮಸದ ಕರ್ಮದ ಹತ್ತಿರಕ್ಕೆ ನಾವು ಹೋಗಬಾರದು. ಯಾರು ಮಾಡ್ತಾರೆ? ರಾಕ್ಷಸ ಸ್ವಭಾವ ಇರತಕ್ಕಂಥ ತಾಮಸ ಜನರು ಅಂತಲೇ ಇರ್ತಾರೆ. ಅವರು ಇದನ್ನೇ ತಮ್ಮ ವೃತ್ತಿ ಅಂತ ಮಾಡ್ಕೊಂಡಿರ್ತಾರೆ. ಅಂಥ ವ್ಯಕ್ತಿಗಳು ಮಾಡ್ತಾರೆ. ತಾಮಸ ಕರ್ಮದ ಫಲ ಅತ್ಯಂತ ಘೋರವಾಗಿರುತ್ತೆ ಅಂತಂತಾರೆ. ಆ ನಂತರದಲ್ಲಿ ಮತ್ತೆ ಕೃಷ್ಣ ಹೇಳ್ತಾನೆ, ಮಾಡೋ ವ್ಯಕ್ತಿಗಳಿದಾರಲ್ಲ, ಆ ವ್ಯಕ್ತಿಗಳಲ್ಲೂ 3 ವಿಧವಾಗಿದ್ದಾರೆ. ಸಾತ್ವಿಕ ಕರ್ತ ಅಂತ ಒಬ್ಬ ಇದ್ದಾನೆ, ರಾಜಸ ಕರ್ತ ಅಂತಿದ್ದಾನೆ, ತಾಮಸ ಕರ್ತೃ ಅಂತಲೂ ಇದ್ದಾನೆ. ಕರ್ತೃಗಳು 3 ವಿಧ: ಸಾತ್ವಿಕ, ರಾಜಸ, ತಾಮಸ. ನಾವು ಇದನ್ನು ಪ್ರತಿನಿತ್ಯವೂ ಕೂಡ ಜಗತ್ತಿನಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ಎಷ್ಟು ಜನ ಎಷ್ಟು ವಿಧವಾದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಫ್ಯಾಕ್ಟ್ರಿಗಳಿಗೆ ಹೋಗೋರು ಹೋಗ್ತಾ ಇರ್ತಾರೆ, ಕಂಪ್ಯೂಟರ್ ಕೆಲಸ ಮಾಡೋರು ಮಾಡ್ತಾ ಇರ್ತಾರೆ, ಅಧ್ಯಾಪಕರ ಕೆಲಸ ಮಾಡೋರು, ಅಡುಗೆ ಕೆಲಸ ಮಾಡೋರು, ಪೂಜೆ ಮಾಡೋರು ಅಂತ ಎಷ್ಟು ವಿಧವಾಗಿರತಕ್ಕಂಥ ಕರ್ಮಗಳಿದೆ. ಒಂದೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೇ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೇ 100 ವಿಭಾಗದ ಕೆಲಸಗಳಿರುತ್ತವೆ. ಆಯಾ ಕೆಲಸಗಳನ್ನು ಮಾಡುವವರು ಇರ್ತಾರೆ. ಆದ್ದರಿಂದ ಈ ಕರ್ತೃಗಳಿದಾರಲ್ಲ, ಮಾಡತಕ್ಕಂಥ ಕೆಲಸ ಮಾಡುವ ವ್ಯಕ್ತಿಗಳಿದಾರಲ್ಲ, ಅದಕ್ಕೆ ಅಂಥ ವ್ಯಕ್ತಿಗಳಲ್ಲೂ 3 ವಿಧವಾದ ವ್ಯಕ್ತಿ ಇದ್ದಾರೆ. ಕೆಲವರು ಸಾತ್ವಿಕ ಕರ್ತೃಗಳು, ಕೆಲವರು ರಾಜಸರು, ಕೆಲವರು ತಾಮಸರು ಕರ್ತೃಗಳು ಅಂತಲೂ ಇದ್ದಾರೆ. ಸಾತ್ವಿಕ ಕರ್ತ ಅಂದರೆ ಏನಪ್ಪ ಅಂದರೆ, ಅವನ ಕೆಲಸದ ಬಗ್ಗೆ ಯಾವ ಕೆಲಸನೂ ಆಗಿರ್ಬೋದು, ನಿಜ, ಅದು ಅವನ ಪಾಲಿಗೆ ಬಂದಿರಬೇಕು. ಸ್ವಸ್ವವಿಹಿತ ವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಆರಂಭದಲ್ಲೇ ಇಡೀ ಭಗವದ್ಗೀತೆಯ ಆರಂಭದ ಶ್ಲೋಕ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಅಂತ ಅಂದಾಗಲೇ ಧರ್ಮಕ್ಷೇತ್ರೇ ಎಂದಾಗ ಮೊದಲನೇ ಶಬ್ದವೇ ಧರ್ಮ. ನಾವು ಅದಕ್ಕೆ ಹೀಗೂ ವ್ಯಾಖ್ಯಾನವನ್ನು ಮಾಡ್ಬೋದು ಅಂತ ತಿಳಿಸಿದ್ದೆ ನಾನು ಹಿಂದಿಯೂ ಕೂಡ. ಕ್ಷೇತ್ರೇ ಕ್ಷೇತ್ರೇ ಧರ್ಮಂಕುರು ಅಂತ ವಿಭಕ್ತಿಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪದಗಳನ್ನು ಒಡೆದು ಹೀಗೊಂದು ಅರ್ಥ ಮಾಡಿಕೊಂಡ್ರೆ, ಕ್ಷೇತ್ರೇ ಕ್ಷೇತ್ರೇ, ಕ್ಷೇತ್ರ ಅಂದ್ರೇನು? 13ನೇ ಅಧ್ಯಾಯದಲ್ಲಿ ಕೃಷ್ಣ ತಾನೇ ಹೇಳದಂತೆ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ ಏತದ್ಯೋ ವೆತ್ತಿದಂ ಪ್ರಾಹು ಕ್ಷೇತ್ರಜ್ಞ ಇತಿ ತದ್ವಿದಃ ಅಂತ 13ನೇ ಅಧ್ಯಾಯದಲ್ಲಿ ಈ ಶರೀರವನ್ನು ಕ್ಷೇತ್ರ ಅಂದ. ಯತ್ಕ್ಷೇತ್ರಂ ಯತ್ ಯಾದೃಚ್ಛ ಯದ್ವಿಕಾರಿ ಯತಶ್ಚಯತ್ ಅಂತ ಮುಂದೆ ಹೇಳ್ಕೊಂಡು ಬಂದು, ನಮ್ಮ ಇಂದ್ರಿಯಗಳಿದೆ, ಮನಸ್ಸಿದೆ, ಅದನ್ನು ಕ್ಷೇತ್ರ ಅಂದ. ಆದ್ದರಿಂದ ಕ್ಷೇತ್ರೇ ಕ್ಷೇತ್ರೇ ಅಂದರೆ ಈ ದೇಹ ಎಂಬ ಕ್ಷೇತ್ರ ದೊರಕಿದಾಗ ಈ ಮನಸ್ಸು ಅನ್ನೋ ಕ್ಷೇತ್ರದಲ್ಲಿ
ಪಾಂಡವರಿಗೂ ಕೌರವರಿಗೂ ಯುದ್ಧ ಅಂದರೆ ಸದ್ಗುಣಗಳಿಗೂ ದುರ್ಗುಣಗಳಿಗೂ ಪ್ರತಿನಿತ್ಯ ಯುದ್ಧವಾಗತ್ತೆ. ಆ ಸಂದರ್ಭದಲ್ಲಿ ಗೆಲುವ್ಯಾರಿಗೆ ಅಂತಂದರೆ ಧರ್ಮ ಕ್ಷೇತ್ರೇ ದೇಹ ಎಂಬ ಕ್ಷೇತ್ರದಲ್ಲಿ, ಮನಸ್ಸು ಅನ್ನೋ ಕ್ಷೇತ್ರದಲ್ಲಿ ಯುಯುತ್ಸವ ಯುದ್ಧ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವೇನು ಮಾಡಬೇಕು ಅವಾಗ ನಮಗೆ ಗೆಲ್ಲಬೇಕಂದ್ರೆ ಕ್ಷೇತ್ರೇ ಅಂತ ಇಟ್ಕೊಂಡ್ರೆ ಧರ್ಮ ಕ್ಷೇತ್ರೇ ಕುರುಕ್ಷೇತ್ರೇ ಅಂತಿತ್ತು. ಧರ್ಮಂ ಕುರು ಅಂತ ಅಲ್ಲಿಗೆ ಅನ್ವಯ ಮಾಡಿಕೊಂಡ್ರೆ ಧರ್ಮವನ್ನು ನಾವು ಮಾಡಬೇಕಾಗತ್ತೆ. ಈ ದುರ್ಗುಣಗಳು ಸದ್ಗುಣಗಳು ನಿರಂತರವಾಗಿ ನಮ್ಮ ಒಳಗಡೆ ಯುದ್ಧ ನಡೆಸ್ತಾ ಇದ್ದಾಗ ಯಾವ ವ್ಯಕ್ತಿ ಧರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ ಆಗ ಅವನಿಗೆ ಅವನ ಜೀವನದಲ್ಲಿ ಅವನ ಒಳಗಡೆ ದುರ್ಗುಣಗಳು ಸದ್ಗುಣಗಳು ಏನು ಕಾದಾಟವನ್ನು ಮಾಡ್ತಾಯಿತ್ತು, ದುರ್ಗುಣಗಳು ಹೋಗುತ್ತವೆ, ದುರ್ಗುಣ ಸೋಲನ್ನು ಕಾಣ್ತವೆ, ಸದ್ಗುಣಗಳು ಜಯವನ್ನು ಕಾಣ್ತವೆ. ಅದಕ್ಕೋಸ್ಕರ ಯದಿ ಧರ್ಮಂಕುರು ಧರ್ಮವನ್ನೇನಾದರೂ ಅವನು ಮಾಡಿಬಿಟ್ರೆ ಆವಾಗ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಶ್ಲೋಕದಲ್ಲಿ ತಿಳಿಸಿದಂತೆ ಮೊದಲನೇ ಶಬ್ದ ಧರ್ಮ ಅಂತ ಶಬ್ದ, ಕಡೇ ಶಬ್ದ ಕಿಮಕುರುವತ ಸಂಜಯ, ಧರ್ಮಕ್ಕೆ ಜಯ ಆಗೋದು. ಭೀಷ್ಮಾಚಾರ್ಯ ಹೇಳಿದ್ದಿದ್ದನ್ನೇ ಯಥೋ ಧರ್ಮ ಯತಃ ಕೃಷ್ಣ ತಥೋ ಧರ್ಮ ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಧರ್ಮ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ಜಯ ಆಗತ್ತೆ. ಆದ್ದರಿಂದ ಧರ್ಮವನ್ನು ಅನುಸರಣೆ ಮಾಡಿಬಿಟ್ರೆ ನಿಶ್ಚಿತವಾಗಿ ನಮಗೆ ಜಯ ಅನ್ನೋದನ್ನು, ನಿಶ್ಚಿತವಾಗಿ ಚೆನ್ನಾಗಿ ಜಯ ಸಿಗುತ್ತೆ ಅನ್ನೋದನ್ನೇ ಆ ಶ್ಲೋಕದಲ್ಲಿ ಧರ್ಮಕ್ಷೇತ್ರೇ ಅನ್ನೋಲ್ಲಿ ಧರ್ಮಕ್ಕೆ ಕಡೇ ಶಬ್ದ ಸಂಜಯ, ಒಳ್ಳೆ ಜಯ ಸಿಗತ್ತೆ ಅಂತ ಅನ್ವಯ. ಸಂಜಯ ನೀವು ಹೇಳ್ತಾ ಇದ್ದೀರೋ ಇದನ್ನು, ಅಂದರೆ ನಾವು ಹೇಳಿದ್ದಲ್ಲ. ಮತ್ತೆ ಈ 18ನೇ ಅಧ್ಯಾಯದ ಕಡೇ ಶ್ಲೋಕಕ್ಕೆ ಬರಬೇಕು. ಅದರಲ್ಲಿ ಕೃಷ್ಣ ಹೇಳ್ತಾನೆ ಧರ್ಮಕ್ಕೇನೆ ಸಂಜಯ ಇತಿ ಧ್ರುವಾನೀತಿರ್ಮತಿರ್ಮಮ, ಇದು ನನ್ನ ನಿಶ್ಚಿತವಾದಂಥ ನನ್ನ ಅಭಿಪ್ರಾಯ ಅಂತ ಕೃಷ್ಣ ಹೇಳಿದ್ದಾನೆ. ಆದ್ದರಿಂದ ಧರ್ಮ ಅಂದ್ರೇನಪ್ಪ ಅಂದರೆ ಸ್ವಸ್ವವ್ಯಹೃತವೃತ್ಯ ಭಕ್ತ್ಯ ಭಗವದಾರಾಧನಮೇವ ಪರಮೋ ಧರ್ಮ. ತಮ್ಮ ಪಾಲಿಗೆ ಬಂದ ಕೆಲಸವನ್ನು ಭಗವಂತ ತನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ಇದ್ದಾನೆ ಅನ್ನೋ ಭಾವನೆಯಿಂದ ಭಕ್ತಿಯಿಂದ ಆ ಕೆಲಸಗಳನ್ನು ಮಾಡ್ತಾ ಅದನ್ನು ಭಗವಂತನಿಗೆ ಸಮರ್ಪಣೆಯನ್ನು ಮಾಡೋದೇ ಧರ್ಮ ಅಂತ ತಿಳಿಸಿದರು. ಆದ್ದರಿಂದ ಸಾತ್ವಿಕ ಕರ್ತ ಅಂತಿದ್ದಾನಲ್ಲ, ಸಾತ್ವಿಕ ಕರ್ತ ಏನು ಮಾಡ್ತಾನವನು ಅಂದರೆ ಮುಕ್ತ ಸಂಗೋ ಅನಹಂವಾದಿ ಧೃತ್ಯುತ್ಸಾಹ ಸಮನ್ವಿತ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ. ಸಾತ್ವಿಕನಾದ ಕರ್ತೃ ಅಂದರೆ ಇವನೇ. ಯಾರಪ್ಪ ಅವನು ಅಂದರೆ ಮುಕ್ತ ಸಂಘ ಅಂದರು. ಮುಕ್ತ ಸಂಘ ಅಂದ್ರೇನಪ್ಪ ಅಂದರೆ ತಾನು ಯಾವುದೋ ಒಂದು ಯಾಗವನ್ನು ಮಾಡೋಕ್ಕೆ ಶುರು ಮಾಡ, ಅದನ್ನೇ ಮುಕ್ತ ಸಂಘ. ಫಲದ ಸಂಘ ಇಲ್ಲ ಮುಕ್ತ ಸಂಘ ಅಂದರೆ. ಆನಂತರ ಫಲದಲ್ಲಿ ಸ್ನೇಹ ಇಲ್ಲ. ಇನ್ನು ನಾನು ಇದಕ್ಕೆ ನಿಶ್ಚಯವಾಗಿಯೂ ಕೂಡ ನಾನು ಇದಕ್ಕೆ ಕರ್ತ ಅಲ್ಲ ಅಂತ ಆತ ತಿಳಿಸ್ತಾನೆ. ಯಾಕೆಂದರೆ ಎಲ್ಲವೂ ಭಗವಂತನ ಅಧೀನ. ನಮ್ಮ ಅಧೀನವಾಗಿದ್ದರೆ ಇದನ್ನು ನಾನು ಮಾಡ್ತೀನಿ ಅಂತ ಹೇಳ್ಬೋದಾಗಿತ್ತು. ಪುರೋಹಿತರನ್ನು ಕರೆಸಿ ನಾನು ಮಾಡ್ತೀನಿ ಅಂತ ಇವತ್ತು ಅಂದ್ಕೊಂಡು ನಾನೇ ಮಾಡೋದು, ಈ ಪುರೋಹಿತರಿಗೆ ಹೇಳ್ಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂದರೆ ಎಷ್ಟೊತ್ತಾದರೂ ಪುರೋಹಿತರೇ ಬರದೇ ಇರ್ಬೋದು, ಮನೆಯಲ್ಲಿ ನೀರೇ ಬರದೇ ಇರ್ಬೋದು, ಯಾವುದಾದ್ರೂ ವಿಘ್ನಗಳಾಗ್ಬೋದು. ಯಾವ ವಿಘ್ನವೂ ಆಗದೆ ಅದು ನಡೆಯುತ್ತೆ ಅಂದರೆ ಅದು ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ಪ್ರತಿಬಂಧಕಗಳು ಅನೇಕರಿಗೆ ಉಂಟಾಗೋದನ್ನು ಕಂಡಿದ್ದೇವೆ. ಆದ್ದರಿಂದ ಎಲ್ಲವೂ ಭಗವಂತನ ಅಧೀನವಾದ ಮೇಲೆ ಒಂದೊಂದು ಪ್ರತಿಯೊಂದು ಕ್ರಿಯೆಯಲ್ಲೂ ಕೂಡ ಹಿಂದೆ ತಿಳಿಸಿದಂತೆ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧ ಅಂತ ಹೇಳಿ, ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ಅಂಥೇಳಿ ಯಾವುದೇ ಒಂದು ಕೆಲಸ ಆಗಬೇಕಾದರೆ 5 ಕಾರಣಗಳು ಅಂತ ತಿಳಿಸಿದ್ರು. ಆ 5 ಕಾರಣಗಳಲ್ಲಿ ಯಾವುದು ನಮ್ಮ ಅಧೀನವಾಗಿರೋಲ್ಲ, ಎಲ್ಲ ಭಗವಂತನ ಅಧೀನವಾಗಿರೋದಾದ್ದರಿಂದ ನಾನು ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದು ಅಂತ ನಾವು ಹೇಗೆ ನಮ್ಮ ಬಗ್ಗೆ ಅಹಂಕಾರವನ್ನು ಕೊಚ್ಕೊಳ್ಳೋದು?
ಅನೇಕ ಬಾರಿ ನಮ್ಮ ಬಗ್ಗೆ ನಾವೇ ಮಾಡ್ತಾ ಇದ್ದೀವಿ, ನಾನು ಹಾಗೆ ಮಾಡಿಬಿಡ್ತೀನಿ, ನಾಳೆ ಬನ್ನಿ ನಾನು ಇಷ್ಟು ಕೊಟ್ಟೇ ಕೊಡ್ತೀನಿ, ಹಾಗೆ ಮಾಡ್ತೀನಿ ಇವನ್ನೆಲ್ಲ ಅಂದಿದ್ದ. ಏನೋ ತೊಂದರೆಗಳು ಬಂತು, ಆಗಲೇ ಇಲ್ಲ. ಹಾಗಾದರೆ ನಮ್ಮ ಕೈಲಿ ಇದ್ದದ್ದನ್ನೇ ನಮ್ಮ ಕೈಲಿ ಎತ್ತಿ ಕೊಡಲಿಕ್ಕೆ ಇನ್ನೊಬ್ಬರಿಗೆ ಆಗದೇ ಇದ್ದಂಥ ಪರಿಸ್ಥಿತಿ ನಿರ್ಮಾಣ ಆಗೋದನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಅನಹಂವಾದಿ, ಎಲ್ಲ ಭಗವಂತನ ಅಧೀನ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ತೃಣಮಪೈ ನ ಚಲತಿ ತೇನ ವಿನ. ಒಂದು ಹುಲ್ಕಡ್ಡಿಯೂ ಅವನಿಲ್ಲದೆ ಅಳಗಾಡಲ್ಲ ಅಂತ ಪದೇ ಪದೇ ಹೇಳ್ತಿರ್ತೀವಿ. ಆದ್ದರಿಂದ ನಾನು ಅನ್ನೋ ಅಹಂಕಾರ ಬೇಕಾಗಿಲ್ಲ, ಅನಹಂವಾದಿ ಅಂತಂದರು. ಧೃತಿ ಉತ್ಸಾಹ ಸಮನ್ವಿತ, ಆದರೆ ಒಳ್ಳೆ ಸಾತ್ವಿಕವಾದ ಧೈರ್ಯ ಇದೆ ಇವನಿಗೆ. ಆತ್ಮಕರ್ತೃತ್ವ ಅಭಿಮಾನಹೀನ ನಿಜ, ಆದರೆ ಇವನಿಗೆ ಧೃತಿ ಇದೆ, ಧೈರ್ಯ ಇದೆ. ಏನು ಧೈರ್ಯ ಅಂತಂದರೆ, ಅವರ್ಜನೀಯವಾಗಿರತಕ್ಕಂಥ ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ. ಒಂದು ಕರ್ಮವನ್ನು ಮಾಡೋಕ್ಕೆ ಹೊರಟಾಗ ಅದರಲ್ಲಿ ಹೋಮವನ್ನು ಮಾಡ್ದ, ಎಷ್ಟೋ ನೂರಾರು ಸಾವಿರಾರು ಆಹುತಿ ಚೆರು ಹಾಕಬೇಕು ಅಂದರು. ಮಂತ್ರಪೂತವಾದ ಚೆರುವನ್ನು ಹಾಕ್ತಾಯಿದ್ರು. ವಿಪರೀತ ಹೊಗೆ ಬರ್ತಾ ಇದೆ, ಕಣ್ಣುಗಳೆಲ್ಲ ಉರಿತಾ ಇದೆ. ಆ ದುಃಖ ಇದೆ, ಸಹಿಸ್ಕೊಳ್ಬೇಕು. ಭಗವಂತ ಮಾಡಿಸ್ತಾ ಇದ್ದಾನೆ ಅಂತ ಮಾಡ್ತಾ ಇದ್ದಾನೆ ನಿಜ, ಆದರೆ ಕರ್ಮದಲ್ಲಿ ಅವರ್ಜನೀಯವಾಗಿ ಬರತಕ್ಕಂಥ ದುಃಖಗಳೇನಿದೆ ಆ ದುಃಖಗಳನ್ನು ನಾವು ಸಹಿಸ್ಕೊಳ್ಬೇಕಾಗತ್ತೆ. ಪ್ರಾರಂಭ ಮಾಡಿದ್ವಿ, ಪುರೋಹಿತರು ಬರಬೇಕು ಅಂದ್ವಿ, ತಡವಾಗಿ ಬಂದುಬಿಟ್ರು, ಅಥವಾ ಇನ್ಯಾವುದೋ ದೃಷ್ಟಿಯಿಂದ ತಡವಾಯಿತು. ಆಗ ಉಪವಾಸ ಇದ್ದ, ಆ ಉಪವಾಸದಿಂದ ಆಗ್ತಕ್ಕಂಥ ಕ್ಲೇಶ ಇದೆ, ಅದನ್ನು ತಡ್ಕೊಳ್ಬೇಕು. ಬಂಧು ಬಾಂಧವರು ತುಂಬ ಜನ ಬಂದುಬಿಟ್ರು, ಅವರಿಗೆಲ್ಲ ಊಟವನ್ನು ವ್ಯವಸ್ಥೆ ಮಾಡಿ ಇದೆಲ್ಲ ಮಾಡೋಷ್ಟೊತ್ತಿಗೆ ಕಡೆಗೆ ಕೂತ್ಕೊಂಬೋಣ ಅಂದ, ಅಡುಗೆನೇ ಖಾಲಿ ಆಗೋಗಿತ್ತು. ದುಃಖ ಬಂತು, ಮತ್ತೆ ಅದನ್ನು ಸಹಿಸ್ಕೊಳ್ಬೇಕು. ಹೀಗೆ ಅವರ್ಜನೀಯವಾಗಿರತಕ್ಕಂಥ ದುಃಖಗಳೇನಾದರೂ ಬಂದೇ ಬರುತ್ತವೆ. ಆ ದುಃಖಗಳನ್ನು ಸಹನೆ ಮಾಡಿಕೊಳ್ಳೋದಿದೆಯಲ್ಲ, ಇದಕ್ಕೇನೆ ಧೈರ್ಯ ಅಂತ ಹೆಸರು. ಆದ್ದರಿಂದ ಅವನಿಗೆ ಧೃತಿ ಇದೆ, ಧೈರ್ಯ ಇರಬೇಕು. ಇನ್ನು ಕೆಲಸವನ್ನು ಏನೇ ಆಗಲಿ, ನಾನು ಈ ಕೆಲಸವನ್ನು ಮುಗಿಸ್ತೇನೆ, ಪ್ರಾರಂಭ ಮಾಡಿದ್ದೇನೆ, ಇದರ ಅಂತ್ಯವನ್ನು ಕಾಣಿಸ್ತೇನೆ. ಭಗವಂತ ಇದಕ್ಕೆ ಸಹಕಾರವನ್ನು ಮಾಡ್ತಾ ಇದ್ದಾನೆ, ಅವನೇ ನನ್ನೊಳಗೆ ನಿಂತು ಮಾಡೋವಂಥವನು. ಆದ್ದರಿಂದ ಆ ಕರ್ಮವನ್ನು ನಾನು ಕಷ್ಟಪಟ್ಟು ಭಗವಂತನ ಅನುಗ್ರಹದಿಂದ ಅವನ ಪ್ರೇರಣೆಯಿಂದ ಮಾಡ್ತೇನೆ ಅಂತ ಮಾಡ್ತಾನಲ್ಲ, ಅದಕ್ಕೆ ಉತ್ಸಾಹ ಅಂತ ಹೆಸರು. ಒಮ್ಮೆ ಈ ರೀತಿಯಾಗಿ ಯಾವುದೋ ಒಂದು ಕೆಲಸವನ್ನು ಮಾಡ್ದ, ಅನೇಕ ವಿಧವಾದ ಯಜ್ಞಗಳು ಬಂದರೂ ಸಹಿಸ್ಕೊಂಡ, ಮಾಡ್ದ, ಅದನ್ನು ಪೂರ್ಣ ಮಾಡ್ದ. ಮತ್ತೆ ಮುಂದಿನ ತಿಂಗಳು ಕೇಳಿದ್ರು, ಇದೇ ಕೆಲಸವನ್ನು ಇನ್ನೂ ಸರಿ ಹೋಮವನ್ನು ಇದನ್ನೇ ಮಾಡ್ತೀಯಾ ಅಂದರು. ಮಾಡ್ತೀನಿ ಇಂದ ಉತ್ಸಾಹ. ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಏನೋ ತೊಂದರೆ ಬಂದಿರ್ಬೋದು ನಿಜ, ಆದರೆ ಮತ್ತೆ ನಾನು ಮಾಡ್ತೀನಿ ಅಂತ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾನೆ ಅಂತ ಮತ್ತೆ ಉತ್ಸಾಹವನ್ನು ತಾಳ್ತಾನೆ. ಹೀಗೆ ಧೃತ್ಯುತ್ಸಾಹ ಸಮನ್ವಿತ, ಧೈರ್ಯನೂ ಇದೆ, ಕಷ್ಟವನ್ನು ಸಹಿಸೋ ಧೈರ್ಯನೂ ಇದೆ, ಅನಂತರದಲ್ಲಿ ಅವನಿಗೆ ಉತ್ಸಾಹನೂ ಇದೆ. ಇನ್ನು ಸಿದ್ಧ್ಯೋರ್ ನಿರ್ವಿಕಾರ, ತಾನು ಮಾಡಿದ ಕರ್ಮ ಅದಕ್ಕೆ ಫಲ ಬಂತೋ ಬರಲ್ಲೋ ಆ ವಿಚಾರದಲ್ಲಿ ಆತ ನಿರ್ವಿಕಾರವಾಗಿದ್ದಾನೆ. ಅಯ್ಯೋ ಇಷ್ಟು ಕಷ್ಟಪಟ್ಟೆ, ಇಷ್ಟು ಜನ ಕೂಟಕ್ಕೆ ಕರೆದೆ, ಹೀಗೆ ಮಾಡಿದೆ, ಹಾಗೆ ಮಾಡಿದೆ, ಏನೇನೋ ಮಾಡಿದೆ, ಆದರೆ 5 ಪೈಸೆಯ ಉಪಯೋಗ ಆಗಲಿಲ್ಲ ಅಂತ ಸಾತ್ವಿಕನಾದ ಕರ್ತೃ ಎಂದು ಬೇಸರ ಪಟ್ಕೊಳ್ಳೋದಿಲ್ಲ. ಸಿದ್ಧ್ಯೋರ್ ನಿರ್ವಿಕಾರ, ಫಲ ಸಿದ್ಧವಾಗಲಿ ಫಲ ಬರದೇ ಹೋಗಲಿ, ಆತ ನಿರ್ವಿಕಾರವಾಗಿ ಇದ್ದು ಬಿಡ್ತಾನೆ. ಅಂದರೆ ಫಲ ಬಂತು ಅಂದರೆ ಭಾರೀ ಹರ್ಷ ಆಗಲಿ, ಫಲ ಬರದೇ ಹೋದರೆ ವಿಷಾದವಾಗಲಿ, ಇಲ್ಲ, ಹರ್ಷ ವಿಷಾದಗಳಿಂದ ವಿಹೀನನಾಗಿ ತನ್ನ ಪಾಡಕ್ಕೆ ತಾನಿರ್ತಾನೆ. ಇಂಥ ಕರ್ತೃಗಳು ತುಂಬ ಕಡಿಮೆ ಸಿಗುವಂಥದ್ದು. ಅನೇಕ ಇಂಥ ಕರ್ತೃಗಳು ಇಲ್ಲವೇ ಇಲ್ಲ ಅಂತಲ್ಲ, ತುಂಬ ತಮ್ಮ ಜೀವನದ ಅನುಭವದಿಂದ, ಶಾಸ್ತ್ರಗಳ ಪಠನ ಪಾಠನ ಪ್ರವಚನಾದಿಗಳಿಂದ, ವಿಶೇಷವಾದ ಜೀವನದ ಅನುಭವದಿಂದ ಅವರು ಇಂಥ ಕರ್ತೃಗಳು ಕೂಡ ನಮಗೆ ದೊರಕುತ್ತಾರೆ, ಇಲ್ಲ ಅಂತಿಲ್ಲ. ಆದ್ದರಿಂದ ಇಂಥ ಕರ್ತೃವಿಗೆ ಸಾತ್ವಿಕ ಕರ್ತ ಅಂತ ಕರೀತಾರೆ. ಕೃಷ್ಣ ಹೇಳ್ತಾನೆ,
ಮುಕ್ತಸಂಗೋ ಅನಹಂವಾದಿ ಧೃತ್ಯುತ್ಸಾಹತಮನ್ವಿತಃ ಸಿದ್ಧ್ಯೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ ಅಂತ. ಸಾತ್ವಿಕವಾದ ಕರ್ತೃ ಭೀಮಸೇನ ದೇವರು ಜರಾಸಂಧನನ್ನು ಸಂಹಾರ ಮಾಡಬೇಕು, ಬನ್ನಿ ಅದೇ ಒಂದು ದೊಡ್ಡ ಕರ್ಮ, ಈಗ ಹೋಗಬೇಕು ಅಂದರು. ಕೃಷ್ಣ ಅಂದ, ಕರೆದ ಭೀಮನನ್ನು, ಬಾ ನೀನು ಬರಬೇಕು ಅಂತ. ಆಯಿತು ಅಂದ ಭಗವಂತನಿಗೆ. ನೀನಿದ್ದೀಯಾ, ನಿನ್ನ ಪ್ರೇರಣೆ, ನೀನೇ ಮಾಡೋದು, ನಾನೇನು ಮಾಡಲ್ಲ ಅಂತ ಮುಕ್ತ ಸಂಘ ಆಗಿದ್ದ. ನಾನು ಮಾಡಿದೆ ಅಂತ ಹೇಳಲ್ಲ, ಧೃತಿ ಇದೆ, ಧೈರ್ಯ ಇದೆ, ನಾನಾ ವಿಧವಾದ ಹೊಡೆತಗಳನ್ನು ಹೊಡಿಬೋದವನು. ಆ ಕಟ್ಟವನ್ನು ಸಹಿಸ್ಕೊಳ್ಳುವಂಥ ಧೈರ್ಯ, ಅದರ ಸಹನೆಗೆ ಧೈರ್ಯ ಅಂತ ಹೆಸರು. ಅದು ಇದೆ, ಧೈರ್ಯ ಇದೆ, ಉತ್ಸಾಹ ಇದೆ. ಫಲ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಇಲ್ಲ. ಸಿದ್ಧಿಯೋರ್ ನಿರ್ವಿಕಾರ, ಕೃಷ್ಣ ಇದ್ದಾನೆ ಪಕ್ಕದಲ್ಲಿ ಅಂತ ನಿರ್ವಿಕಾರವಾಗಿದ್ದ. ಆದ್ದರಿಂದ ಭೀಮಸೇನ ದೇವರು ಸಾತ್ವಿಕ ಕರ್ತ ಅಂತ ಕರೆಸ್ಕೊಳ್ತಾರೆ. ಆದ್ದರಿಂದ ಮುಕ್ತಸಂಗೋ ಅಹಂವಾದಿ ಧೃತ್ಯುತ್ಸಾಹ ಸಮನ್ವಿತಃ ಸಿದ್ಧ್ಯೋರ್ನಿರ್ವಿಕಾರ ಕರ್ತ ಸಾತ್ವಿಕ ಉಚ್ಯತೆ ಅಂತ ಕೃಷ್ಣ ಸಾತ್ವಿಕ ಕರ್ತನ ಬಗ್ಗೆ ಹೇಳ್ದ. ಅನಂತರದಲ್ಲಿ ರಾಜಸಕರ್ತ ಅಂತ ಇನ್ನೊಬ್ಬ ಇದ್ದಾನೆ. ರಾಜಸಕರ್ತ ಹೇಗಿರ್ತಾನಪ್ಪ ಅಂದರೆ ಅವನು ಹೇಳ್ತಾನೆ, ರಾಗಿ ಕರ್ಮ ಫಲಪ್ರೇಪ್ಸು ಲುಬ್ಧೋ ಹಿಂಸಾತ್ಮಕೋ ಅಶುಚಿ ಹರ್ಷಶೋಕಾನ್ವಿತ ಕರ್ತ ರಾಜಸ ಪರಿಕೀರ್ತಿತ. ಇವನು ರಾಜಸಕರ್ತ. ಇವನ ಸ್ವಭಾವ ಹೇಗಿರುತ್ತೆ ಅಂದರೆ ರಾಗಿ ಅಂದರು. ಇವನಿಗೆ ತುಂಬ ಆಸೆ ತುಂಬಿದಂಥವನು. ಇವನು ನಾನಾ ವಿಧವಾದ ಆಸೆಯನ್ನಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ. ನಾನು ಇಲ್ಲಿ ದೊಡ್ಡ ಹೋಮವನ್ನು ಮಾಡ್ತೇನೆ, ಭಾರೀ ಹೊಗೆ ಬಂದ್ಬಿಡುತ್ತಿಲ್ಲಿ, ಅವರನ್ನು ಕರೆದಿದ್ದೀನಿ, ಇವರನ್ನು ಕರೆದಿದ್ದೀನಿ, ಇಂಥ ಹೋಮ ಇನ್ಯಾರು ಮಾಡಿಲ್ಲ ಅನ್ನೋ ಕೀರ್ತಿ ನನಗೆ ಬಂದ್ಬಿಡಬೇಕು ಅಂತಲೋ, ಅಥವಾ ಇನ್ಯಾವ್ಯಾವುದೋ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾನೆ, ಎಲ್ಲರಿಗೂ ಊಟ ಹಾಕಿಸ್ತಾನೆ ಅಂತ ಕೀರ್ತಿಯ ಕಾಮನೆಯನ್ನು ಹೊಂದಿದ್ದಾನೆ. ಅದರಿಂದ ಮತ್ತಷ್ಟು ಸಂಪಾದನೆ ಆಗಬೇಕು, ನನಗೆ ನನ್ನ ಪ್ರಚಾರವಾಗಬೇಕು ಅನ್ನೋ ಆಸೆ ಅವನಿಗೆ. ಆನಂತರ ನಾನೇನು ಕೆಲಸ ಮಾಡಿದ್ದೇನೆ, ಈ ಕರ್ಮದ ಫಲ ನನಗೆ ದೊರಕಲೇಬೇಕು ಅಂತ ಫಲದ ಅಪೇಕ್ಷೆಯಿಂದಲೇ ಕರ್ಮವನ್ನು ಮಾಡೋಕ್ಕೆ ಹೊರಟಿದ್ದಾನೆ. ಆದ್ದರಿಂದ ರಾಗಿ ಕರ್ಮ ಫಲ ಪ್ರೇಪ್ಸುಹು ಅವನು ತುಂಬ ಆಸೆ ಅವನಿಗೆ. ಇಷ್ಟು ಕರ್ಮವನ್ನು ಮಾಡಿಬಿಟ್ರೆ ಇಷ್ಟು ಲಾಭ ಬಂದ್ಬಿಡುತ್ತೆ ನನಗೆ, ಈ ಕರ್ಮವನ್ನು ಮಾಡಿದ್ದರಿಂದ ದೇವರು ನನಗಿಂಥ ಒಂದು ವರವನ್ನು ಕೊಡಲೇಬೇಕು ಅಂತ ಅಲ್ಲೂ ಇದೆ. ಲುಬ್ಧ ಅಂತ ಅವನ ಬಗ್ಗೆ ಹೇಳ್ತಾರೆ. ಮಹಾಜಿಪುಣ ಚಕ್ರವರ್ತಿ. ಇಷ್ಟೆಲ್ಲ ಆಸೆಯೆಲ್ಲ ಇದೆ ನಿಜ, ಆದರೆ ಹಣವನ್ನು ಖರ್ಚು ಮಾಡೋದಕ್ಕೆ ಸಿದ್ಧನಿಲ್ಲ ಅಂತ. ಇಂಥವನೇ ರಾಜಸಕರ್ತೃ ಅಂತ ಕರೆಸ್ಕೊಳ್ತಾನೆ. ಆದ್ದರಿಂದ ಈ ರಾಜಸಕರ್ತೃವಿನ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಾಳೆಯ ದಿನ ನಾವು ಪರಿಶೀಲನೆ ಮಾಡೋಣ ಅಂತ ಹೇಳ್ತಾ, ಸಾತ್ವಿಕ ಕರ್ತೃಗಳಾಗುವತ್ತ ಭಗವಂತ ನಮ್ಮನ್ನು ಪ್ರೇರಿಸಲಿ ಅಂತ ಪ್ರಾರ್ಥನೆ ಮಾಡಿ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇದೀಗ ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣದ ಸದವಸರ ಪ್ರಾಪ್ತವಾಗಿದೆ. ಆ ಶ್ಲೋಕಗಳನ್ನು ಭಕ್ತಿಪೂರ್ವಕವಾಗಿ ಪಠನ ಮಾಡುವುದರ ಮುಖಾಂತರ ಈ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಬೇಕು. ಆದ್ದರಿಂದ ಒಟ್ಟಾಗಿ ನಾವು ಆ ಶ್ಲೋಕಗಳ ಪಾರಾಯಣವನ್ನು ನಡೆಸೋಣ. ಬನ್ನಿ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ
अष्टादशोऽध्यायः। अष्टादशोऽध्यायः। अर्जुन उवाच अर्जुन उवाच सन्न्यासस्य महाबाहो सन्न्यासस्य महाबाहो तत्त्वमिच्छामि वेदितुम् तत्त्वमिच्छामि वेदितुम् त्यागस्य च हृषीकेश त्यागस्य च ऋषिकेश पृथक्केशिनिषूदन। पृथक्केशिनिषूदन। श्रीभगवानुवाच श्रीभगवानुवाच काम्यानां कर्मणां न्यासम् काम्यानां कर्मणां न्यासं सन्न्यासं कवयो विदुः सन्न्यासं कवयो विदुः सर्वकर्मफलत्यागम् सर्वकर्मफलत्यागं प्राहुस्त्यागं विचक्षणाः। प्राहुस्त्यागं विचक्षणाः। त्याज्यं दोषवदित्येके त्याज्यं दोषवदित्येके कर्म प्राहुर्मनीषिणः। कर्म प्राहुर्मनीषिणः। यज्ञदानतपः कर्म यज्ञदानतपः कर्म न त्याज्यमिति चापरे न त्याज्यमिति चापरे निश्चयं शृणु मे तत्र निश्चयं शृणु मे तत्र त्यागे भरतसत्तमा। त्यागे भरतसत्तमा। त्यागो हि पुरुषव्याघ्र त्यागो हि पुरुषव्याघ्र त्रिविधः सम्प्रकीर्तितः। त्रिविधः सम्प्रकीर्तितः। यज्ञदानतपः कर्म यज्ञदानतपः कर्म न त्याज्यं कार्यमेव तत्। न त्याज्यं कार्यमेव तत्। यज्ञोदानं तपश्चैव यज्ञो दानं तपश्चैव पावनानि मनीषिणाम्। पावनानि मनीषिणाम्। एतान्यपि तु कर्माणि एतान्यपि तु कर्माणि सङ्गं त्यक्त्वा फलानि च सङ्गं त्यक्त्वा फलानि च कर्तव्यानीति मे पार्थ कर्तव्यानीति मे पार्थ निश्चितं मतमुत्तमम्। निश्चितं मतमुत्तमम्। नियतस्य तु सन्न्यासः नियतस्य तु सन्न्यासः कर्मणो नोपपद्यते कर्मणो नोपपद्यते। मोहात् तस्य परित्यागः मोहात् तस्य परित्यागः तामसः परिकीर्तितः। तामसः परिकीर्तितः। दुःखमित्येव यत्कर्म दुःखमित्येव यत्कर्म कायक्लेशभयात् त्यजेत् कायक्लेशभयात् त्यजेत्। सकृत्वा राजसं त्यागम् सकृत्वा राजसं त्यागं नैव त्यागफलं लभेत्। नैव त्यागफलं लभेत्। कार्यमित्येव यत्कर्म कार्यमित्येव यत्कर्म नियतं क्रियते अर्जुन। नियतं क्रियते अर्जुन। सङ्गं त्यक्त्वा फलं चैव सङ्गं त्यक्त्वा फलं चैव सत्यागः सात्विको मतः। सत्यागः सात्विको मतः। न द्वेष्ट्यकुशलं कर्म न द्वेष्ट्य कुशलं कर्म कुशलेनानुषज्यते। कुशलेनानुषज्यते। त्यागी सत्त्वसमाविष्टः त्यागी सत्त्वसमाविष्टः मेधावी छिन्नसंशयः। मेधावी छिन्न संशयः। न हि देहभृता शक्यं न हि देहभृता शक्यं त्यक्तुं कर्माण्यशेषतः। त्यक्तुं कर्माण्यशेषतः। यस्तु कर्मफलत्यागी यस्तु कर्मफलत्यागी सत्यागीत्यभिधीयते। सत्यागीत्यभिधीयते। अनिष्टमिष्टं मिश्रं च अनिष्टमिष्टं मिश्रं च त्रिविधं कर्मणः फलम् त्रिविधं कर्मणः फलम् भवत्यत्यागिनां प्रेत्य भवत्यत्यागिनां प्रेत्य न तु सन्न्यासिनां क्वचित्। न तु सन्न्यासिनां क्वचित्। पञ्चैतानि महाबाहो पञ्चैतानि महाबाहो कारणानि निबोध मे। कारणानि
कृतानि निबोध मे साङ्ख्ये कृतान्ते प्रोक्तानि साङ्ख्ये कृतान्ते प्रोक्तानि सिद्धये सर्वकर्मणाम् सिद्धये सर्वकर्मणाम् अधिष्ठानं तथा कर्ता अधिष्ठानं तथा कर्ता करणं च पृथग्विदम् करणं च पृथग्विदम् विविधाश्च पृथक्चेष्टाः विविधाश्च पृथक्चेष्टाः दैवं चैवत्र पञ्चमम् दैवं चैवात्र पञ्चमम् शरीरवाङ्मनोभिर्यत् शरीरवाङ्मनोभिर्यत् कर्म प्रारभते नरः कर्म प्रारभते नरः न्याय्यं वा विपरीतं वा न्यायं वा विपरीतं वा पञ्चैते तस्य हेतवः पञ्चैते तस्य हेतवः तत्रैवं सति कर्तारम् तत्रैवं सति कर्तारम् आत्मानं केवलं तु यः आत्मानं केवलं तु यः पश्यत्यकृतबुद्धित्वात् पश्यत्यकृतबुद्धित्वात् न स पश्यति दुर्मतिः न स पश्यति दुर्मतिः यस्य नाहङ्कृतो भावः यस्य नाहङ्कृतो भावः बुद्धिर्यस्य न लिप्यते बुद्धिर्यस्य न लिप्यते हत्वापि सैमान् लोकान् हत्वापि स इमान् लोकान् न हन्ति न निबध्यते न हन्ति न निबध्यते ज्ञानं ज्ञेयं परिज्ञाता ज्ञानं ज्ञेयं परिज्ञाता त्रिविधा कर्म चोदना त्रिविधा कर्म चोदना करणं कर्म कर्तेति करणं कर्म कर्तेति त्रिविधः कर्म संग्रहः त्रिविधः कर्म संग्रहः ज्ञानं कर्म च कर्ता च ज्ञानं कर्म च कर्ता च त्रिधैव गुणभेदतः त्रिदैव गुणभेदतः प्रोच्यते गुणसङ्ख्याने प्रोच्यते गुणसङ्ख्याने यतावत् शृणुतान्यपि यथावत् शृणुतान्यपि सर्वभूतेषु येनैकम् सर्वभूतेषु येनैकम् भावम् अव्ययमीक्षते भावम् अव्ययमीक्षते अविभक्तं विभक्तेषु अविभक्तं विभक्तेषु तज्ज्ञानं विद्धि सात्विकम् तज्ज्ञानं विद्धि सात्विकम् पृथक्त्वेन तु यज्ञानम् पृथक्त्वेन तु यज्ञानम् नानाभावान् पृथग्विधान् नानाभावान् पृथग्विधान् वेत्ति सर्वेषु भूतेषु वेत्ति सर्वेषु भूतेषु तज्ज्ञानं विद्धि राजसम् तज्ज्ञानं विद्धि राजसम् यत्तु कृत्स्नवदेकस्मिन् यत्तु कृष्णवदेकस्मिन् कार्ये सक्तम् अहैतुकम् कार्ये सक्तम् अहैतुकम् अतत्त्वार्थवदल्पञ्च अतत्त्वार्थवदल्पञ्च तत्तामसमुदाहृतम् तत्तामसमुदाहृतम् नियतं सङ्गरहितम् नियतं सङ्गरहितम् अरागद्वेषतः कृतम् अरागद्वेषतः कृतम् अफलप्रेप्सुना कर्म अफलप्रेप्सुना कर्म यत्तत् सात्विकमुच्यते यत्तत् सात्विकमुच्यते यत्तु कामेप्सुना कर्म यत्तु कामेप्सुना कर्म साहङ्कारेण वा पुनः साहङ्कारेण वा पुनः क्रियते बहुलायासम् क्रियते बहुलायासम् तद्राजसमुदाहृतम् तद्राजसमुदाहृतम् अनुबन्धं क्षयं हिंसाम् अनुबन्धं क्षयं हिंसाम् अनपेक्ष्य च पौरुषम् अनपेक्ष्य च पौरुषम् मोहादारभ्यते कर्म मोहादारभ्यते कर्म यत्तत्
यत्तत्तामसमुच्यते यत्तत्तामसमुच्यते मुक्तसङ्गो अनहंवादी मुक्तसङ्गो नहं वादी धृत्युत्साहसमन्वितः धृत्युत्साहसमन्वितः सिद्ध्यसिद्ध्यो निर्विकारः सिद्ध्यसिद्ध्यो निर्विकारः कर्ता सात्विक उच्यते कर्ता सात्विक उच्यते रागी कर्मफलप्रेप्सुः रागी कर्मफलप्रेप्सुः लुब्धो हिंसात्मको शुचिः लुब्धो हिंसात्मको शुचिः हर्षशोकान्वितः कर्ता हर्षशोकान्वितः कर्ता राजसः परिकीर्तितः राजसः परिकीर्तितः अयुक्तः प्रकृतस्तब्धः अयुक्तः प्राकृतस्तब्धः शठो नैष्कृतिको लसः शठो नैष्कृतिको लसः विषादी दीर्घसूत्री च विषादी दीर्घसूत्री च कर्ता तामस उच्यते कर्ता तामस उच्यते बुद्धेर्भेदं धृतेश्चैव बुद्धेर्भेदं धृतेश्चैव गुणतस्त्रिविधं शृणु गुणतस्त्रिविधं शृणु प्रोच्यमानमशेषेण प्रोच्यमानमशेषेण पृथक्त्वेन धनञ्जय पृथक्त्वेन धनञ्जय प्रवृत्तिञ्च निवृत्तिञ्च प्रवृत्तिञ्च निवृत्तिञ्च कार्याकार्ये भयाभये कार्याकार्ये भयाभये बन्धं मोक्षं च या वेत्ति बन्धं मोक्षं च या वेत्ति बुद्धिः सा पार्थ सात्विकी बुद्धिः सा पार्थ सात्विकी यया धर्मम् अधर्मं च यया धर्ममधर्मं च कार्यं चाकार्यमेव च कार्यं चाकार्यमेव च अयथावत् प्रजानाति अयथावत् प्रजानाति बुद्धिः सा पार्थ राजसी बुद्धिः सा पार्थ राजसी अधर्मं धर्ममिति या अधर्मं धर्ममिति या मन्यते तमसावृता मन्यते तमसावृता सर्वार्थान् विपरीतांश्च सर्वार्थान् विपरीतांश्च बुद्धिः सा पार्थ तामसी बुद्धिः सा पार्थ तामसी धृत्या यया धारयते धृत्या यया धारयते मनः प्राणेन्द्रियक्रियाः मनः प्राणेन्द्रियक्रियाः योगेनाव्यभिचारिण्या योगेनाव्यभिचारिण्या धृतिः सा पार्थ सात्विकी धृतिः सा पार्थ सात्विकी यया तु धर्मकामार्थान् यया तु धर्मकामार्थान् धृत्या धारयतेऽर्जुन धृत्या धारयतेऽर्जुन प्रसङ्गेन फलाकाङ्क्षी प्रसङ्गेन फलाकाङ्क्षी धृतिः सा पार्थ राजसी धृतिः सा पार्थ राजसी यया स्वप्नं भयं शोकं यया स्वप्नं भयं शोकं विषादं मदमेव च विषादं मदमेव च न विमुञ्चति न विमुञ्चति दुर्मेधाः दुर्मेधाः धृतिः सा पार्थ तामसी धृतिः सा पार्थ तामसी इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे मोक्षसन्न्यासयोगो नाम मोक्षसन्न्यासयोगो नाम
अष्टादशोऽध्यायः अष्टादशोऽध्यायः ಪರಿಸಮಾಪ್ತಃ. ಪರಿಸಮಾಪ್ತಃ. ಇದುವರೆಗೂ 18ನೇ ಅಧ್ಯಾಯದ ಎಲ್ಲ ಶ್ಲೋಕಗಳನ್ನು ಪಠನ ಮಾಡಿದ್ದೇವೆ. ಪಠನ ಮಾಡುವ ಸಂದರ್ಭದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣಗಳದು ಸಂಧಿ ವಿಚ್ಛೇದಗಳನ್ನು ಬಹುಶಃ ಗುರುತಿಸಿರಬಹುದು, ಗುರುತಿಸದೇ ಇರಬಹುದು. ಅದರಿಂದ ಉಂಟಾದಂಥ ದೋಷಗಳನ್ನು ಹೇ ಶ್ರೀನಿವಾಸ ನೀನು ಪರಿಮಾರ್ಜನೆ ಮಾಡು ಅಂತ ಅವನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಮ್ಮ ಎಲ್ಲ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈಗಳನ್ನು ಮುಗಿದುಕೊಂಡು ಭಗವಂತನಿಗೆ ಕಾಯ ವಾಚ ಮನಸ ಮಾಡಿದ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡ್ತಾ ಸಮಗ್ರವಾದ ಲೋಕಕ್ಕೆ ಕ್ಷೇಮವನ್ನು ಪ್ರಾರ್ಥನೆ ಮಾಡೋಣ. ಅನಂತರದಲ್ಲಿ ಇಡೀ ಜಗತ್ತಿನಲ್ಲಿ ಮಂಗಳಕರನಾದ ವ್ಯಕ್ತಿ ಭಗವಂತನಾದ ಶ್ರೀನಿವಾಸ, ಅವನ ಚರಣಾರವಿಂದಗಳಿಗೆ ಇದೆಲ್ಲವನ್ನು ಸಮರ್ಪಣೆ ಮಾಡಿ ಮಂಗಳಾಶಂಸನೆಯನ್ನು ನಡೆಸೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. No.